ಹಲೋ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಮೂರ್ತಿ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಇನ್ ಮೂರ್ತಿ. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಮೂರ್ತಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿವೋ V27 ನ್ಯೂ ಲಾಂಚಿಂಗ್ ಮಾಡಲ್ ಇದು. ಸೊ ಇದ್ರ ಕಂಪ್ಲೀಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಗಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಬಗ್ಗೆ ಡಿಸ್ಕಸ್ ಮಾಡೋಣ ವಿಡಿಯೋದಲ್ಲಿ. ಸೊ ಅದೇ ಥರ ಯಾರೆಲ್ಲ ಪ್ಲಾನಿಂಗ್ ಇದೆಯೋ ಈ ಫೋನ್ ತೊಗೊಳೋಕ್ಕೆ ಸ್ಕಿಪ್ ಮಾಡದೆ ಫುಲ್ ನೋಡಿ ವಿಡಿಯೋ ನೋಡಿ. ಸೊ ಒಂದು ಐಡಿಯಾ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡೋದಾದರೆ ಮೈನ್ಸ್ ಕ್ವಿಕ್ಕಾಗಿ ಇದು ಹೈಲೈಟ್ ಫೀಚರ್ಸ್ ಏನಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ಸ್ಪೆಕ್ಸ್ ಬಗ್ಗೆ. ಸೊ ಇದು ಸ್ಕ್ರೀನ್ ಸೈಜ್ ಬಂದು 6.7 ಇಂಚಸ್ ಅಮುಲೆಟ್ ಡಿಸ್ಪ್ಲೇ ಇದೆ. ಅದೇ ಥರ ಚಿಪ್ಸೆಟ್ ಬಂದು MediaTek Dimensity 7200 ಚಿಪ್ಸೆಟ್ ಇದೆ. ಸೊ ರ್ಯಾಮು ರೋಮ್ ನೋಡೋದಾದರೆ 8GB 128 12GB 256 2 ವೇರಿಯಂಟ್ ಇದೆ ಇದರಲ್ಲಿ. ಸೊ ಸಾಫ್ಟ್ವೇರ್ ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಇದರಲ್ಲಿ ಔಟ್ ಆಫ್ ದಿ ಬಾಕ್ಸ್ Android 13 ಇದೆ. ಸೊ ಅದೇ ಥರ ಕ್ಯಾಮ್ರಾ ನೋಡ್ತೀವಿ ಅಂದರೆ 50+8+2 MP ರೇರ್ ಕ್ಯಾಮ್ರಾ ಬರುತ್ತೆ. ಸೊ ಇದು ಬಂದು Sony IMX ಸೆನ್ಸರು. ಸೆಲ್ಫಿ ಬಂದು 50 ಮೆಗಾಪಿಕ್ಸೆಲ್ ಇದೆ. ಸೊ ಬ್ಯಾಟ್ರಿ ಬಂದು 4600 mAh ಬ್ಯಾಟ್ರಿ ಲೈಫ್ ವಿತ್ 66 ವ್ಯಾಟ್ಸ್ ಬರುತ್ತೆ. ಅದೇ ಥರ ಇದು ಫೋನ್ ವೆಯ್ಟ್ ಬಂದು 180 ಗ್ರಾಮ್ ಅಷ್ಟೇ ಬರುತ್ತೆ, ವೆಯ್ಟ್ಲೆಸ್ಸೇ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಡಿಸ್ಪ್ಲೇ ಬಂದು 120 Hz ರಿಫ್ರೆಶ್ ರೇಟ್ ಇದೆ. ಸೊ ಇದರಲ್ಲಿ ಬಂದು ಅವ್ರದ್ದೇ ಒನ್ ಸ್ಮಾರ್ಟ್ ಸ್ವಿಚ್ ಅಂತಿದೆ. ಸ್ಮಾರ್ಟ್ ಸ್ವಿಚ್ ಅಂದರೆ ಸೊ ಆಟೋ ಬರುತ್ತಲ್ಲ, 120 ಸ್ಮಾರ್ಟ್ ಇಟ್ಕೊಂಡ್ರೆ ನಮಗೆ ಎಲ್ಲಿ ಯಾವ ಥರ ಅಪ್ಲೈ ಆಗಬೇಕು 100 ರಿಫ್ರೆಶ್ ರೇಟು ಅಂದ್ಬಿಟ್ಟು ಅದೇ ಆಟೋಮೇಟ್ ತೋರಿಸುತ್ತೆ. ಸೊ ಅದೇ ಥರ ಇದ್ರ ಡಾರ್ಕ್ ಎನೇಬಲ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಲೈಫ್ ಅಪ್ ಟು ನಿಮಗೆ 20 to 20% ಸೇವ್ ಆಗುತ್ತೆ. ಮತ್ತು ಹೈ ಪ್ರೊಟೆಕ್ಷನ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಮೇಯ್ನ್ ನೋಡಬೇಕಾಗಿರೋದು ಕ್ಯಾಮ್ರಾನೇ, ಇನ್ನೇನಿಲ್ಲ. ಸೊ ಕ್ಯಾಮ್ರಾ ಮತ್ತು ಪರ್ಫಾರ್ಮೆನ್ಸ್ ಎರಡು ಮೇಯ್ನ್ ಮಾತಾಡಬೇಕಷ್ಟೇ ಇದರಲ್ಲಿ. ಸೊ ಕ್ಯಾಮ್ರಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಇದು ಅದಕ್ಕೆ ಮುಂಚೆ ಇದ್ರ ಕಲರ್ ಚೇಂಜಿಂಗ್ ಪ್ಯಾನಲ್ ಇದೆ ಇದು. ಸೊ ಅಂದರೆ ನಾವು ಸನ್ಲೈಟಲ್ಲಿ ಮತ್ತು ಔಟ್ಡೋರಲ್ಲಿ ಇಂಡೋರಲ್ಲಿ ಇಟ್ಕೊಂಡ್ರೆ ಒಂದೊಂದು ಕಲರ್ ತೋರಿಸುತ್ತಾ ಇದು. ಸೊ ಇನ್ನೊಂದು ಹೈಲೈಟ್ ಫೀಚರ್ ಏನಂದರೆ ಇದು ಅವರ ಬ್ಲೂ ಲೈಟ್ ಇದೆ. ಸೊ ನಾವು ರಿಂಗ್ ಲೈಟ್ ಥರ ಕಾಣಿಸುತ್ತಲ್ಲ, ಸೊ ನಾವು ಫೋಟೋಸ್ ಹೋಗೋಣ ಏನೇನು ಇದ್ದರೆ ಅಲ್ಲಿ ಫ್ಲ್ಯಾಶ್ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಬೇಕಾದರೂ ಸೆಟ್ ಮಾಡ್ಕೋಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕಂಟಿನ್ಯೂಸ್ ಆಗಿ. ಸೊ ಇದು ಬಂದು ನಿಮಗೆ 6.7 ಇಂಚಸ್ ಸ್ಕ್ರೀನ್ ವಿತ್ ಎಡ್ಜ್ ಸ್ಕ್ರೀನ್ ಬರುತ್ತೆ. ನೀವು ವ್ಯೂವಿಂಗ್ ಎಕ್ಸ್ಪೀರಿಯೆನ್ಸ್ ಬೇರೆ ಲೆವೆಲಲ್ಲಿರುತ್ತೆ ನೀವು ವೀಡಿಯೋಸ್ ನೋಡಬೇಕಾದ್ರೆ. ಸೊ ಆಲ್ರೆಡಿ ಕೆಲವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ Dimensity 7200 ಚಿಪ್ಸೆಟ್, ಇದು 4nm ಚಿಪ್ಸೆಟ್ಟು. ಸೊ ಇದು ಒಳ್ಳೆಯ ಪವರ್ಫುಲ್ ಪ್ರಾಸೆಸರ್ ಅಂತ ಹೇಳ್ಬೋದು. ಸೊ ಗೇಮ್ ಆಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಪ್ರಾಸೆಸರಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. V27 Pro ಮತ್ತು ಇದಕ್ಕೆ ಮೇಯ್ನ್ ಡಿಫ್ರೆನ್ಸ್ ಬಂದು ಇದೇ ಚಿಪ್ಸೆಟ್ಟೆ. ಅದರಲ್ಲಿ 8200 ಪ್ರೊಸೆಸರ್ ಇದ್ದರೆ ಇದರಲ್ಲಿ 7200 ಪ್ರೊಸೆಸರ್ ಇದೆ. ಎರಡೂ ನಿಮ್ಗೆ 4nm ಚಿಪ್ಸೆಟ್ಟೇ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಕ್ಯಾಮ್ರಾ ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ನಾವು Vivo V27 ಕ್ಯಾಮ್ರಾನೇ ಮೇಯ್ನ್ ಹೈಲೈಟ್ ಫೀಚರು. ಇದರಲ್ಲಿ ನನಗೆ ಮೇಯ್ನ್ ಇಷ್ಟ ಆಗಿದ್ದು ಬಂದು ಹೈ ಆಟೋ ಫೋಕಸ್ಸು. ಸೊ ಹೈ ಆಟೋ ಫೋಕಸ್ಸು ನಾವು ಏನು ಯೂಸ್ ಆಗುತ್ತೆ ಅಂದರೆ ನಾವು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಫೋಟೋಸ್ ಹಿಡಿಬೇಕಾದ್ರೆ ಡೀಪ್ ಫೋಕಸ್ ಆಗೋದಿಲ್ಲ, ನಾವು ಯಾವಾಗಲೂ ಫೋಕಸಲ್ಲೇ ಇರ್ತೀವಿ ಆಬ್ಜೆಕ್ಟಲ್ಲಿ. ಸೊ ನೆಕ್ಸ್ಟ್ ಬಂದು ಈ ಕ್ಯಾಮ್ರಾ ಫೀಚರ್ಸ್ ಏನೇನು ಬರುತ್ತೆ ಅಂದರೆ ಮೋಡ್ಸ್ ಏನೇನು ಬರುತ್ತೆ ಅಂತ ಅಷ್ಟೇ ಎಲ್ಲ ನೋಡ್ಕೊಬಿಡೋಣ. ಸೊ ಪೋರ್ಟ್ರೇಟ್ಸಲ್ಲಿ ಏನೇನು ಬರುತ್ತೆ, ಮೋರ್ ಆಪ್ಷನಲ್ಲಿ ಬಂದು ನಿಮಗೆ ಹೈ ರೆಸಲ್ಯೂಷನ್, ಪ್ಯಾನರೋಮಾ, ಡಾಕ್ಯುಮೆಂಟ್ಸ್ ಮತ್ತು ಸ್ಲೋ ಮೋಷನ್ ಇದೆ, ಟೈಮ್ ಸ್ಲ್ಯಾಪ್ ಇದೆ, ಲೈವ್ ಫೋಟೋಸ್ ಇದೆ, ಡ್ಯುಯಲ್ ವ್ಯೂ ಇದೆ, ಅಟ್ ಎ ಟೈಮ್ ಫ್ರಂಟ್ ಟು ಬ್ಯಾಕ್ ನೋಡ್ಕೋಬೋದು, ಡ್ಯುಯಲ್ ಎಕ್ಸ್ಪ್ಲೋಜರ್ ಇದೆ. ಸೊ ನೆಕ್ಸ್ಟ್ ಡೀಟೇಲಾಗಿ ನೋಡ್ಕೊಬರೋಣ ಬನ್ನಿ. ಸೊ ನೆಕ್ಸ್ಟ್ ಬಂದು ಕಂಪ್ಲೀಟ್ ಕ್ಯಾಮ್ರಾ ಬಗ್ಗೆ ರಿವ್ಯೂ ಮಾಡೋಣ ಬನ್ನಿ. ಸೊ ಈ ವಿಡಿಯೋ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಏನೇನು ಮೋಡ್ಸ್ ಬರುತ್ತೆ ಕಂಪ್ಲೀಟ್ ಎಲ್ಲ ನೀವು ತಿಳ್ಕೊಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಸೊ ಇದರಲ್ಲಿ ಬಂದು HDR ಮತ್ತು ನ್ಯಾಚುರಲ್ ಕಲರ್ ಅಂತಿದೆ. ನ್ಯಾಚುರಲ್ ಕಲರೆಲ್ಲ ಫೋಟೋ ಹಿಡಿದಿ ಅಂದರೆ ನಿಮ್ಗೆ ಮೋರ್ ಕಲರ್ಸ್ ತೋರಿಸುತ್ತೆ. ಅದೇ ಥರ ಮ್ಯಾಕ್ರೋ ಲೆನ್ಸ್ಗೆ ಹೋಗ್ತೀರ ಅಂದರೆ ಸೊ ಅಪ್ ಟು ನಿಮಗೆ 4 ಸೆಂಟಿಮೀಟರಿಂದ ನಿಯರ್ವರೆಗೂ ನೀವು ಫೋಟೋಸು ಇಟ್ಕೋಬೋದು. ಸೊ ಇದರಲ್ಲಿ ವೀಡಿಯೋ ರೆಕಾರ್ಡಿಂಗ್ ಇಲ್ಲ, ಜಸ್ಟ್ ಫೋಟೋಸ್ ಇಟ್ಕೋಬೋದು. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಸೊ ಇದು ಬಂದು 4 ಸೆಂಟಿಮೀಟರ್ ಮ್ಯಾಕ್ರೋ ಲೆನ್ಸ್ ಇದು. ಸೊ ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ವಿಡಿಯೋ ಫೋಟೋ ಅಪ್ ಟು ನಾವು ಝೂಮ್ ಡಿಜಿಟಲ್ ಝೂಮ್ ಬಂದು ಅಪ್ ಟು 10x ಡಿಜಿಟಲ್ ಝೂಮ್ ಇದೆ. ಸೊ ಇದರಲ್ಲಿ ಬಂದು OIS ಟೆಕ್ನಾಲಜಿ ಇರೋದ್ರಿಂದ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿನೂ ಇದೆ. ಸೊ 10x ನಾವು ಡಿಜಿಟಲ್ ಝೂಮ್ ಮಾಡ್ಕೊಬಂದು ನಾವು ಅಂದರೆ ಕ್ಲಾರಿಟಿ ಅಂದರೆ 10x ಯಾವುದೇ ನಾಯ್ಸ್ ಇರೋದಿಲ್ಲ, ಚೆನ್ನಾಗೇ ಇದೆ ಔಟ್ಡೋರಲ್ಲಿ. ಸೊ ನೋಡ್ಬೋದು, ಲೈವ್ ಝೂಮ್ ಹಾಕಿ ನೋಡಿಸ್ತಾ ಇದ್ದೀನಿ.
ಸೊ 10x ನಿಮಗೆ ಯಾವುದೇ ಚೆನ್ನಾಗಿದೆ ಫೋಟೋ ಕ್ಲಾರಿಟಿ ಎಲ್ಲನೂ. ಅಲ್ಲಿ ಮುಂದೆ ಆಬ್ಜೆಕ್ಟ್ ನೋಡ್ಬೋದು, ಮುಂದೆ ಇಮೇಜು ವಿವೋ ನೋಡ್ಬೋದು, ವಿವೋ ಅಂತ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ವೀಡಿಯೋ ಅಂತ ಹೇಳ್ಬೋದು. ವೀಡಿಯೋನು ಇದರಲ್ಲಿ ಚೆನ್ನಾಗಿದೆ, ವೀಡಿಯೋ ಫೀಚರ್ಸು. ಇದರಲ್ಲಿ 4K 60 ಫ್ರೇಮ್ಸ್ವರೆಗೂ ರೆಕಾರ್ಡ್ ಮಾಡ್ಬೋದು. ಫುಲ್ HD 60 ಫ್ರೇಮ್ಸ್ ಮತ್ತು 4K 60 ಫ್ರೇಮ್ಸ್, 30 ಫ್ರೇಮ್ಸ್ ಮತ್ತು 60 ಫ್ರೇಮ್ಸ್ವರೆಗೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಅದೇ ಥರ ಅಲ್ಟ್ರಾ ಸ್ಟಡಿ ಮೋಡ್ ಇದೆ. ವೀಡಿಯೋಗಂತ ತೆಗಿಬೇಕಾದ್ರೆ ತುಂಬಾ ಸ್ಟಡಿ ಆಗಿರುತ್ತೆ. ಸೊ ಮತ್ತು ಇದರಲ್ಲಿ ಡೈಲಿ ವ್ಲಾಗ್ಸ್ ಎಲ್ಲ ಇದೆ, ಅಂದರೆ ಮೈಕ್ರೋ ಮೂವಿ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಾವು ವೀಡಿಯೋ ಫನ್ನಿಯಾಗಿ ಡೈಲಿ ವ್ಲಾಗ್ಸು ಆ ಥರ ವೀಡಿಯೋ ಮಾಡ್ಕೋಬೋದು. ಸೊ ಅದು ನೋಡ್ಬೋದು, ಇಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಸೊ ಇದರಲ್ಲಿ ಸ್ವಲ್ಪ ಮ್ಯೂಸಿಕ್ಕು ಆ್ಯಡ್ ಆಗಿರುತ್ತೆ. ಸೊ ನಿಮ್ಗೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಬೇಕು ಅಷ್ಟು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಸೊ ಒಂದು ಸಾರಿ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡಿಕೊಂಡು ಆ ವೀಡಿಯೋ ಪ್ಲೇ ಮಾಡ್ಕೋಬೋದು, ಇಲ್ಲ ಆ ಥರವೆಲ್ಲ ಸ್ಟೇಟಸ್ಗೆಲ್ಲ ಹಾಕ್ಕೋಬೋದು, ಇಲ್ಲ ವ್ಲಾಗಿಂಗು ಆ ಥರದ್ದೆಲ್ಲ. ಸೊ ಈ ಥರ ಬರುತ್ತೆ. ಇದ್ರ ಜೊತೆ ನಿಮಗೆ ಮ್ಯೂಸಿಕ್ಕು ಆ್ಯಡ್ ಆಗಿರುತ್ತೆ, ನೋಡ್ಬೋದು. ಸೊ ನೆಕ್ಸ್ಟು ನೋಡೋದ ಆಪ್ಷನ್ಸ್ ಹೋಗೋದಾದರೆ, ಸೊ ಇದರಲ್ಲಿ ಆಪ್ಷನ್ ಬಂದು ನೋಡ್ಬೋದು ಏನೇನೆಲ್ಲ ಬರುತ್ತೆ. ಆಲ್ರೆಡಿ ಫಸ್ಟಲ್ಲೇ ತೋರಿಸಿದ್ದೆ, ಡಬಲ್ ಎಕ್ಸ್ಪ್ಲೋಜರು, ಡ್ಯುಯಲ್ ವಿವೋ ಈ ಥರವೆಲ್ಲ ಆಪ್ಷನ್ ಇರುತ್ತೆ. ಸೊ ನಿಮಗೆ ನೋಡ್ಬೋದು, ಅದು ಕಂಪ್ಲೀಟ್ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೊ ಮೇಯ್ನ್ ಇನ್ನೊಂದು ಇದು ಬಂದು ಆಲ್ರೆಡಿ ಡೈಲಿ ವ್ಲಾಗ್ ಆಲ್ರೆಡಿ ತೋರಿಸ್ನಲ್ಲ, ಸೊ ಇದು ಅದು ಸೇಮ್ ಥಿಂಗೆ. ಸೊ ಇದರಲ್ಲಿ ನಿಮ್ಗೆ ಇನ್ನೂ ಡಿಫ್ರೆಂಟ್ ಮೋಡ್ಸ್ ಇದೆ. ಇದು ಫ್ರಂಟ್ ನೋಡೋದಾದರೆ ಅದರ ಫ್ರಂಟು ಬ್ಯಾಕ್ ಎರಡೂ ಆಪ್ಷನ್ ಇದೆ. ಫ್ರಂಟು ನಿಮಗೆ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 7 ಸೆಕೆಂಡ್ 8 ಸೆಕೆಂಡ್ವರೆಗೂ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಫ್ರಂಟಲ್ಲಿ ನಿಮಗೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವೆಲ್ಲ ಔಟ್ಸೈಡ್ ಹೋದಾಗ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಈ ಥರ ಡೈಲಿ ವ್ಲಾಗ್ ಥರ ಮಾಡ್ಕೋಬೋದು. ಸೊ ಒಂಥರ ಚೆನ್ನಾಗಿದೆ. ಇದು ವೀಡಿಯೋ ಆಫ್ಟರ್ ರೆಕಾರ್ಡಿಂಗ್ ವೀಡಿಯೋ ಇದು. ಸೊ ವೀಡಿಯೋ ಎಂಡಲ್ಲಿ ವಿವೋ ಮೈಕ್ರೋ ಮೂವೀಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಫ್ರಂಟ್ಸ್ 50 MP ಇದೆಯಲ್ಲ, ಸೊ 50 MP ಎನೇಬಲ್ ಮಾಡಿ ನೋಡೋಣ. 50 MP ಬರುತ್ತೆ. ಸೊ ಇದ್ರಲ್ಲಿ ಫೋಟೋ ಹಿಡಿದು ನೋಡೋದಾದರೆ ನಿಮ್ಗೆ ಡೀಟೇಲ್ ಅಂತೂ ತುಂಬಾ ಚೆನ್ನಾಗಿದೆ 50 MPಯಲ್ಲಿ. ಸೊ ಆಲ್ಮೋಸ್ಟ್ ರೇರ್ ಕ್ಯಾಮ್ರಾ ಎಷ್ಟಿದೆಯೋ ಫ್ರಂಟ್ ಕ್ಯಾಮ್ರಾನ ಅಷ್ಟೇ ರೆಸೊಲ್ಯೂಷನ್ ಇರೋದ್ರಿಂದ ಅದು ನಿಮಗೆ ಫೇಸಲ್ಲಿ ಡೀಟೇಲ್ಸು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಇದು ಇಂಡೋರಲ್ಲಿ ತೆಗೆದಿರೋಂಥ ಫೋಟೋಸು. ಸೊ ಇದು ಮತ್ತು ಇನ್ನು ನೋಡೋದಾದರೆ ಇದು ಐ ಆಟೋ ಫೋಕಸ್ ಆಲ್ರೆಡಿ ನಾನು ಫಸ್ಟಲ್ಲಿ ತೋರಿಸ್ನಲ್ಲ. ಸೊ ಐ ಆಟೋ ಫೋಕಸ್ಸು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ವೀಡಿಯೋಗನ್ನು ಮಾಡಬೇಕಾದ್ರೆ ಎಲ್ಲನೂ. ಮತ್ತು ನೆಕ್ಸ್ಟ್ ನೋಡೋದಾದರೆ ಡ್ಯುಯಲ್ ವ್ಯೂವಲ್ಲಿ ನೀವು ಅಟ್ ಎ ಟೈಮ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ನೀವು ಫೋಟೋ ಮತ್ತು ವೀಡಿಯೋ ಇಟ್ಕೋಬೋದು, ರೆಕಾರ್ಡ್ ಮಾಡ್ಬೋದು. ಸೊ ನೋಡ್ಬೋದು ಇದರಲ್ಲಿ ಅಟ್ ಎ ಟೈಮ್ ಫ್ರಂಟು ವೀಡಿಯೋ ಮತ್ತು ಬ್ಯಾಕ್ ಎರಡೂ ನಾವು ಚೇಂಜ್ ಮಾಡ್ಕೋಬೋದು. ಅಟ್ ಎ ಟೈಮ್ ಫ್ರಂಟು ಬೇಕಾದರೆ ಫ್ರಂಟು ಮತ್ತು ರೇರ್ ಕ್ಯಾಮ್ರಾ ಆನ್ ಮಾಡ್ಕೋಬೋದು. ಅದು ಥರ ಬೇಡಂದರೆ ಎರಡು ಬ್ಯಾಕ್ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲೈವ್ ನೋಡ್ಬೋದು. ಅದೇ ಥರ ನಾವು ಇಲ್ಲಿ ರೌಂಡಿಂಗ್ ಕಲರ್ ಇದೆಲ್ಲ ಸರ್ಕಲ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಆರ್ಟ್ ಸಿಂಬಲ್ ಆಗಿ, ರೌಂಡ್ ಸಿಂಬಲ್, ಸ್ಕ್ವಯರ್ ಫಿಟ್ ಆಗಿ ಈ ಥರ ಚೇಂಜ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಆಪ್ಷನ್ನು. ಸೊ ಅದರಲ್ಲೂ ನಿಮಗೆ ಎಷ್ಟು ರೆಸೊಲ್ಯೂಷನಲ್ಲಿ ಸೇವ್ ಮಾಡ್ಕೊಳ್ಳೋದು ಅಂತ ಅದರ ಆಪ್ಷನ್ ಇದೆ. ನೀವು ಸೆಟ್ಟಿಂಗಲ್ಲಿ ಹೋಗಿ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು 720 ಮತ್ತು 108 ಎರಡು ಫುಲ್ HD ನೀವು ವೀಡಿಯೋ ಅದನ್ನು ಸೇವ್ ಮಾಡ್ಕೋಬೋದು ಡ್ಯುಯಲ್ ವ್ಯೂನ. ಸೊ ಅದು ಆ್ಯಕ್ಚುಲಿ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವು ಎಲ್ಲ ವ್ಲಾಗಿಂಗ್ ಮಾಡಬೇಕಾದ್ರೆ ಔಟ್ಸೈಡ್ ಹೋದಾಗ ನಾವು ಕಾಣಬೇಕು, ಮುಂದೆ ಇರೋ ಆಬ್ಜೆಕ್ಟು ಕಾಣಬೇಕು ಅನ್ನೋ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಡ್ಯುಯಲ್ ವ್ಯೂ. ಸೊ ಆಟೋ ಐ ಫೋಕಸ್ ಅನ್ನೋದು ಎಲ್ಲ ಮೋಡ್ಸಲ್ಲೂ ಯೂಸ್ ಆಗ್ತಾಯಿದೆ. ಸೊ ಪೋರ್ಟ್ರೇಟು, ನೈಟ್ ಮೋಡು, ಅದೇ ಥರ ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ, ಫೋಟೋ ಹಿಡಿಬೇಕಾದ್ರೆ ಎಲ್ಲದರಲ್ಲೂ ಇದು ವರ್ಕ್ ಆಗ್ತಾಯಿದೆ. ಇದು ನೋಡ್ಕೊಬರೋಣ. ಸೊ ಇದನ್ನು ನಾವು ಫೋಟೋ ಹಿಡಿದ ಕ್ಲಾರಿಟಿ ಯಾವ ಥರ ಇದೆ ಅಂತ ನಾವು ಒಂದು ಸರಿ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಬರೋಣ ಬನ್ನಿ. ಸೊ ಐ ಫೋಕಸಲ್ಲಿ ನಿಮಗೆ ಡೀಟೇಲ್ಸ್ ತುಂಬಾ ಕ್ಲಾರಿಟಿ ಇರುತ್ತೆ. ಅಂದರೆ ನೀವು ಇಮೇಜ್ನ ಝೂಮ್ ಹಾಕಿ ನೋಡಿದಾಗೂ ನಿಮಗೆ ಡೀಟೇಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಇಂಡೋರಲ್ಲಿ ತೆಗೆದಿರೋಂಥ ಫೋಟೋಸು. ನೀವು ಔಟ್ಡೋರಲ್ಲಿ ಹೋದರೆ ಇನ್ನೂ ಡೀಟೇಲ್ಸ್ ಜಾಸ್ತಿ ಕಾಣಿಸುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.